ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಅನುದಾನಿತ ಶಾಲೆಯಾದಂತಹ ಶ್ರೀ ಬಸವೇಶ್ವರ ವಿದ್ಯಾವರ್ತಕ ಸಂಘದಲ್ಲಿ ಬರುವಂತಹ ಅನುದಾನಿತ ಶಾಲೆಯಲ್ಲಿ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಒಂದು ನೋಟಿಫಿಕೇಷನ್ ಆಗಿದೆ. ಇದು ಶ್ರೀ ಬಸವೇಶ್ವರ ವಿದ್ಯಾವರ್ತಕ ಸಂಘ, ವಿದ್ಯಾನಗರ್, BLDE ಆಸ್ಪತ್ರೆ ಎದುರಿಗೆ, ವಿಜಯಪುರದಲ್ಲಿರುವಂತಹ ಪ್ರತಿಷ್ಠಿತ ಶೈಕ್ಷಣಿಕ ಸಂಸ್ಥೆಯಾದಂತಹ ಈ ಒಂದು ಸಂಸ್ಥೆಯಲ್ಲಿ ಅನುದಾನಿತ ಪ್ರೌಢ ಮತ್ತು ಪ್ರಾಥಮಿಕ 3 ಅನುದಾನಿತ ಪ್ರೌಢಶಾಲೆಗಳು ಹಾಗೂ 2 ಪ್ರಾಥಮಿಕ ಶಾಲೆಗಳು, ಈ ಒಂದು ಶಾಲೆಗಳಲ್ಲಿ ಖಾಲಿ ಇರುವಂತಹ ಶಿಕ್ಷಕರ ಹುದ್ದೆಗೆ ಸಂಬಂಧಿಸಿದಂತೆ ಪೇಪರ್ ನೋಟಿಫಿಕೇಷನನ್ನು ಕೊಟ್ಟಿದ್ದಾರೆ. ಇಲ್ಲಿ ಯಾವ್ಯಾವ ಹುದ್ದೆಗಳು, ಎಷ್ಟು ಪೋಸ್ಟ್ ಇದ್ದಾವೆ, ವಿದ್ಯಾರ್ಥಿಯನ್ನು ಈ ಮೀಸಲಾತಿ ಯಾವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಲಾಗುವುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಮೊದಲನೇದಾಗಿ ಸಮಾಜ ವಿಜ್ಞಾನ ಶಿಕ್ಷಕರು ಹುದ್ದೆ ಸಂಖ್ಯೆ 1 ಇದೆ. ಇದಕ್ಕೆ BA B.Ed ಆಗಿರಬೇಕು. ಇದು SC ಪರಿಶಿಷ್ಟ ಜಾತಿಯವರಿಗೆ ಮೀಸಲಾಗಿರುವಂಥ ಒಂದು ಹುದ್ದೆ. ಇನ್ನೊಂದು ಸಮಾಜ ವಿಜ್ಞಾನ ಇದೆ, ಸಾಮಾನ್ಯ ಅಭ್ಯರ್ಥಿಗಳೇ. ಇದು ಒಂದು ಹುದ್ದೆ ಇದೆ, BA B.Ed. ಇದು ಸಾಮಾನ್ಯ ಅಭ್ಯರ್ಥಿಗಳಿಗೆ. ಮೊದಲನೇದಾಗಿ ಪ್ರೌಢಶಾಲಾ ವಿಭಾಗದಲ್ಲಿ ಸಮಾಜ ವಿಜ್ಞಾನ 2 ಹುದ್ದೆಗಳು, ಒಂದು SC ಮತ್ತು ಇನ್ನೊಂದು ಸಾಮಾನ್ಯ ವರ್ಗಕ್ಕಿದೆ. ಇನ್ನೊಂದು ಕನ್ನಡ ಹುದ್ದೆ ಇದೆ, ಕನ್ನಡ ಭಾಷಾ ಶಿಕ್ಷಕರು 1 ಹುದ್ದೆ ಇದೆ, BA B.Ed ಆಗಿರಬೇಕು. ಇದು ST ಪರಿಶಿಷ್ಟ ಪಂಗಡದವರಿಗೆ ಮೀಸಲಾಗಿರುವಂಥ ಹುದ್ದೆ. ನೆಕ್ಸ್ಟ್ ಮತ್ತೆ ಇಂಗ್ಲೀಷ್ 1 ಹುದ್ದೆ ಇದೆ, BA B.Ed. ಕನ್ನಡಕ್ಕೆ ಮೇಜರ್ ಐಚ್ಛಿಕ ಕನ್ನಡವನ್ನು ಓದಿರಬೇಕು, ಇಂಗ್ಲೀಷಿಗೆ ಐಚ್ಛಿಕ ಇಂಗ್ಲೀಷ್ ಅಥವಾ ಇಂಗ್ಲೀಷ್ನಲ್ಲಿ ಮೇಜರ್ ಇಂಗ್ಲೀಷನ್ನು ಮಾಡಿರಬೇಕಾಗುತ್ತೆ. ಇಲ್ಲಿ ಇಂಗ್ಲೀಷ್ 1 ಹುದ್ದೆ ಇದೆ, ಇದು ಸಾಮಾನ್ಯ ಮಹಿಳಾ ಅಭ್ಯರ್ಥಿಗಳಿಗೆ ಮೀಸಲಿರುವಂಥ ಒಂದು ಹುದ್ದೆ. ಹಿಂದಿ ಇದು 1 ಹುದ್ದೆ ಇದೆ, BA B.Ed. ಪ್ರವರ್ಗ 1ಕ್ಕೆ ಸೀಮಿತವಾಗಿದೆ. ಹಿಂದಿ ಭಾಷಾ ಶಿಕ್ಷಕರು BA B.Ed ಹಿಂದಿ ಮೇಜರ್ ಆಗಿರಬೇಕು, ಪ್ರವರ್ಗ 1. ದೈಹಿಕ ಶಿಕ್ಷಣ 1 ಹುದ್ದೆ ಇದೆ, BA B.Ed. ಇದು SC ಪರಿಶಿಷ್ಟ ಜಾತಿ SCಗೆ ಮೀಸಲಾಗಿರುವಂಥ ಹುದ್ದೆ. ದೈಹಿಕ ಶಿಕ್ಷಣ ಇದು ಏನಪ್ಪ ಅಂದರೆ 1 ಹುದ್ದೆ ಇದೆ. ನಂತರ ಪ್ರಾಥಮಿಕ ವಿಭಾಗದಲ್ಲಿ 2 ಹುದ್ದೆಗಳಿದ್ದಾವೆ. ಯಾವ ವಿಷಯದ ಹುದ್ದೆಗಳಂತ ಕೊಟ್ಟಿದ್ದಿಲ್ಲ. ಇದಕ್ಕೆ ವಿದ್ಯಾರ್ಹತೆ ಬಂದುಬಿಟ್ಟು PUC D.Ed or TCH. ಇದಕ್ಕೆ ಯಾವುದೇ ರೀತಿಯ ಮೀಸಲಾತಿ ಅನ್ವಯಿಸುವುದಿಲ್ಲ. ಇಲ್ಲಿ ಮೇಲಿನ ಅನುದಾನಿತ ಪ್ರೌಢ ಹಾಗೂ ಪ್ರಾಥಮಿಕ ಶಾಲೆಗಳಲ್ಲಿ ಇರುವ ಹುದ್ದೆಗಳನ್ನು ಉಚ್ಚ ನ್ಯಾಯಾಲಯದ ಆದೇಶ ಸಂಖ್ಯೆ ಹುದ್ದೆಯ ಪ್ರಕಾರ ತುಂಬಿಕೊಳ್ಳಲು ಆದೇಶ ನೀಡಿದ ಪ್ರಕಾರ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಇಚ್ಛೆಯುಳ್ಳ ಅಭ್ಯರ್ಥಿಗಳು ಏನು ಮಾಡಬೇಕಪ್ಪ ಅಂದರೆ ₹500 DD ಅರ್ಜಿಯ ಒಂದು ಪ್ರತಿಯನ್ನು ಕಾರ್ಯದರ್ಶಿಗಳು ಶ್ರೀ ಬಸವೇಶ್ವರ ವಿದ್ಯಾವರ್ತಕ ಸಂಘ, ವಿದ್ಯಾನಗರ್, BLDE ಆಸ್ಪತ್ರೆ ಎದುರಿಗೆ, ವಿಜಯಪುರ 586103 ಇವರಿಗೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಕಾರ್ಯದರ್ಶಿಗಳು ಅಂದರೆ ಶಾಲೆಗೆ ಒಂದು ಅರ್ಜಿಯನ್ನು, ಇನ್ನೊಂದು ಪ್ರತಿಯನ್ನು ಏನು ಮಾಡಬೇಕಪ್ಪ ಅಂದರೆ ಮಾನ್ಯ ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ವಿಜಯಪುರ, ಇದು DDPI ಆಫೀಸಿಗೆ ಮತ್ತೊಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಯಾರೇ ಆಗಲಿ DDಯನ್ನು ಏನು ಮಾಡಬೇಕಪ್ಪ ಅಂದರೆ ₹500 DDಯನ್ನು ತೆಗೆಸಿ ಒರಿಜಿನಲ್ DDಯನ್ನು ಕಾರ್ಯದರ್ಶಿಗಳಿಗೆ ಶಾಲೆಗೆ ಕಳಿಸ್ಬೇಕು. ಮತ್ತು ಇನ್ನೊಂದು ಜೆರಾಕ್ಸ್ DDಯನ್ನು ಏನು ಮಾಡಬೇಕಪ್ಪ ಅಂದರೆ DDPI ಆಫೀಸಿಗೆ ಕಳಿಸ್ಬೇಕಾಗುತ್ತೆ. 2 ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಇಲ್ಲಿ ಈ ಒಂದು ನೋಟಿಫಿಕೇಷನ್ ಆಗಿ 21 ದಿನ ಒಳಗಾಗಿ ನೀವೇನು ಮಾಡಬೇಕಪ್ಪ ಅಂದರೆ ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇನ್ನೂ ಟೈಮ್ ಇದೆ. ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂದರೆ ಹೆಚ್ಚಿನ ಮಾಹಿತಿಗಾಗಿ ನೀವೇ ಈ ಒಂದು ಶಾಲೆಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ನೀವು ಆದಷ್ಟು ಬೇಗನೆ ಏನು ಮಾಡಬೇಕಪ್ಪ ಅಂದರೆ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು. ಈಗ ಆನ್ಲೈನ್ ಅರ್ಜಿ ಸಲ್ಲಿಸೋದಾಗೋದ್ರಿಂದ ನೀವೇನು ಮಾಡಬೇಕಪ್ಪ ಅಂದರೆ ವಿಜಯಪುರ ಜಿಲ್ಲೆಗೆ, ಅಲ್ಲಿ ಸುತ್ತಮುತ್ತ ಇರುವಂತಹ ಬೇರೆ ಜಿಲ್ಲೆಯವರು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗಾಗಿ ನೀವು ಆನ್ಲೈನ್ ಅರ್ಜಿ ಯಾವ ಥರ ಸಲ್ಲಿಸಬೇಕು ಅನ್ನೋದನ್ನು ಹೆಚ್ಚಿನ ಮಾಹಿತಿಗಾಗಿ ಆ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಸಂಪರ್ಕ ಮಾಡಿದರೆ ಅವರು ನಿಮಗೆ ಎಲ್ಲ ರೀತಿಯ ಮಾಹಿತಿಯನ್ನು ಕೊಡ್ತಾರೆ. ಹಾಗಾಗಿ ಆದಷ್ಟು ಬೇಗನೆ ಎಲ್ಲರೂ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.